ಇದೆ ಸ್ಪೆಷಲ್ ಈ ಹೋಟೆಲ್ದು ನಲ್ಲಿ ಮುಳೆ. ಒಂದೊಂದು ನಲ್ಲಿ ಮುಳೆ ಪೀಸ್ ಎಷ್ಟು ಉದ್ದ ಇದೆ. ಈ ನಲ್ಲಿ ಮುಳೆ ಪೀಸ್ ನೋಡಿ ಫುಲ್ ಮಟನ್ ಜಾಸ್ತಿ ಆಗಿದ್ರೆ ಮಸಾಲೆ ಸಖತ್ ಟೇಸ್ಟಿಯಾಗಿ ಚೆನ್ನಾಗಿದೆ. ನಲ್ಲಿ ಮುಳೆ ಕುಡ್ತಿದ್ರೆ ತುಪ್ಪ ಹೆಂಗ್ ಬದೈತೆ. ಸ್ವಂತ ಕುಟ್ಲಿಲ್ಲ ನೆಟ್ಟಿಗೆ 5 ಪೀಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವಿವತ್ತು ರಾಮನಗರದಿಂದ ಯಶವಂತಪುರದವರೆಗೂ ಬಂದಿದ್ದೀನಿ. ಯಾಕೆ ಅಂತಂದ್ರೆ ಹೋಟೆಲ್ ಅಪ್ಸರೆ, ಈ ಹೋಟ್ಲಲ್ಲಿ ಊಟ ಮಾಡ್ಬೇಕು. ಆಸರೆ ಕಣಲ್ಲ, ಹೋಟೆಲ್ ಆಸರೆಗೆ ಬಂದಿದೀವಿ. ಇದು ಹಳೆ ಬಿಲ್ಡಿಂಗು, ಈ ಕಡೆ ಸೈಡು ಹೊಸದೈತೆ ನೋಡಿ ಆಸರೆ. ಯಶವಂತ್ ಅಲ್ಲಿಗೆ ಹೋಗೋದಾ ಇಲ್ಲಿಗೆ ಹೋಗೋದಾ? ಹಳೆದಕ್ಕೆ ಹೋಗೋಣ. ಇದು ಚೆನ್ನಾಗಿದೆ, ಬಾ ಇಲ್ಲಿಗೆ. ಇಲ್ಲ ಹಳೆದಕ್ಕೆ ಹೋಗ್ಬಿಡೋಣ, ನಿನ್ನಿಷ್ಟ. ಇಬ್ರೇ ಇರೋದು, ಟಾಸ್ ಹಾಕ್ಬೇಕಾಯ್ತದೆ. ಮೊಬೈಲ್ ಪಿಕ್ಸೋಣ. ಇನ್ನೊಂದು ಮೊಬೈಲ್ ಐತಲ್ಲ, ಮೊಬೈಲ್ ಅಲ್ಲೇ ಹೊಡೆದೋಗ್ಬಿಟ್ಟೈತೆ. ಇನ್ಸೂರೆನ್ಸ್ ಇಲ್ವಾ? ನೆಲ್ಲಿ ಮುಳೆ 2ರಲ್ಲೂ ಖಾಲಿ ಆಗ್ಬಿಟ್ಟೈತಾ? ಎರಡು ಒಂದೇ ಸರ್ವ್ ಮಾಡೋದು. ಗೈಸ್ ಯಶವಂತ್ ಬಾ ಹಳೆದಕ್ಕೆ ಹೋಗೋಣ ಬರೋ. ಹಳೆ ಯಾವತ್ತಿದ್ರು ಓಲ್ಡ್ ಇಸ್ ಗೋಲ್ಡ್. ಗೈಸ್ ಆ ಕಡೆ ನಾನು ಮತ್ತೆ ಯಶವಂತು ಒಂದ್ಸಲಿ ಬಂದಿದ್ವಿ ನಲ್ಲಿ ಮುಳೆ ತಿನ್ನಕ್ಕೆ. ಅಲ್ಲ, ನಾನು ಒಂದೇ ಸಲ ಬಂದಿದ್ದು ಇಲ್ಲಿಗೆ. ಅವಾಗ ನಲ್ಲಿ ಮುಳೆ ತಿನ್ಬೇಕು ಅಂತ ಬಂದಿದ್ದು, ಸಕ್ಕತ್ತಾಗಿತ್ತು. ಇವತ್ತು ನಲ್ಲಿ ಮುಳೆ ಖಾಲಿ ಆಗ್ಬಿಟ್ಟೈತಿ. ಯಶವಂತಪುರ ಆ ಕಡೆ ಸೈಡು, ಈ ಕಡೆ ಸೈಡ್ ಹೋದ್ರೆ ಮಾರ್ಕೆಟು. ಬನ್ನಿ ಹೋಟ್ಲಿಗೆ ಹೋಗಿ ಆರ್ಡರ್ ಮಾಡಿ ಒಳ್ಳೆ ಊಟ ಮಾಡೋಣ. ಹೆವಿ ಫೇಮಸ್ ಹೋಟ್ಲು ಗೈಸ್ ಇದೆ ಯಶವಂತಪುರದಲ್ಲಿ. ಯಾವಾಗ್ಲೂ ರಶ್ ಇರೋದು ನೋಡಿ. 2 ಕಡೆ ಹೋಟ್ಲು ಐತೆ. ಕೆಳಗಡೆ ಫ್ಲೋರ್ ಅಲ್ಲಿ ಫುಲ್ ರಶ್. 4 ಗಂಟೆಗೆ ಬಂದಿರೋದು ನಾವು, ಈಗಲೇ ಎಷ್ಟು ಜನ ಅವ್ರು ನೋಡಿ. 2 ಬಿಲ್ಡಿಂಗ್ ಅಲ್ಲೂ ರಶ್ ಇದೆ. ಅಂದ್ರೆ ಜಾಸ್ತಿ ಎಲ್ಲ ಜನ ಹಳೆ ಬಿಲ್ಡಿಂಗ್ಗೆ ಬರ್ತಾರೆ, ಯಾಕಂದ್ರೆ ಅವಾಗಿಂದ ಇಲ್ಲೇ ನೋಡಿರೋದು ನಾವು. ಇಲ್ಲೇ ನೋಡಿ ಜನ. ಗೈಸ್ ನಾವು ಹೋಟೆಲ್ಗೆ ಬಂದ್ವಿ. ನಲ್ಲಿ ಮುಳೆ ಆಯ್ತಾ ಕೇಳಿದೀನಿ, ಹೇಳ್ತಾರೆ. ಖಾಲಿ ಆಗಿದ್ರೆ ಬೇರೆ ಹೇಳ್ತೀವಿ, ಇಲ್ಲ ನಲ್ಲಿ ಮುಳೆನೇ 2 ಪ್ಲೇಟ್ ಹೇಳ್ಬಿಟ್ಟು ಬೇರೆ ಏನಾರು ಹೇಳ. ಖಾಲಿನಾ? ಖಾಲಿ ಆಗ್ಬಿಟ್ಟೈತೆ. ಬೇರೆ ನೋಡೇಶ್ವಂತ್, ಮಟನ್ ಡ್ರೈ ಹೇಳ ಯಶವಂತ್. ಆಫ್ ಬರುತ್ತಾ? ನಾನಿನ್ನೇನು ಹೇಳಿದೆ? ಡ್ರೈ ಅಂತ ಸರ್, ಫ್ರೈ ಆಫ್ ಬರುತ್ತಾ ಮಟನ್? ಹಾ, ಒಂದು ಫ್ರೈ ಕೊಡಿ. ಚಿಕನ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಸರ್ ನಿಮ್ದಲ್ಲ ಸ್ಪೆಷಲ್? ಚಿಕನ್ ಡ್ರೈಯಾ? ಒಂದ್ ಚಿಕನ್ ಡ್ರೈ ಕೊಡಿ. ಆಫ್ ಬಂದ್ರೆ ಆಫ್ ಕೊಡಿ. ಆಫ್ ಬರಲ್ವಾ? ಒಂದು ರೈಸ್ ಕೊಟ್ಬಿಡಿ. ಫಿಶ್ ಅಲ್ಲಿ ಏನಾರು ಇದೆಯಾ ಸರ್? ಫಿಶ್ ಬೇಕೇನಾ? ಫ್ರೈ ಇಲ್ಲ, ಲೆಗ್ ಫ್ರೈ ಯಾವ್ದಾರು ಇದೆಯಾ? ಕಾಲ್ ಸೂಪು ಇರಿ ಗೈಸ್. 2 ಐಟಮ್ ಹೇಳಿದೀವಿ, ಇನ್ನೆರಡು ಯಾವ್ದು ಹೇಳೋದು ನೋಡೋಣ. ಚಿಕನ್ ಅಲ್ಲಿ ಬೇರೆ ಏನಾರು ಹೇಳೇನ ಯಶವಂತ್? 2 ಐಟಮ್ ಸಾಕಾ? ಅಷ್ಟು ಕೊಡಿ ಸರ್, ಹೇಳ್ತೀವಿ. ಗೈಸ್ ನಮ್ಗೆ ನಲ್ಲಿ ಮುಳೆ ತಿನ್ಬೇಕು ಅಂತ ಬಂದು, ನಲ್ಲಿ ಮುಳೆ ಖಾಲಿ ಆಗ್ಬಿಟ್ಟೈತೆ. 4 ಗಂಟೆ ಆಗೋಯ್ತು. ಹೌದು, ಲಾಸ್ಟ್ ಟೈಮ್ ತಿಂದಿರೋದು ಹಳೆ ವಿಡಿಯೋ ಕ್ಲಿಪ್ ಸಿಕ್ಕೋರು ಹಾಕ್ತೀನಿ. ಇನ್ನೇನು ವಿಡಿಯೋ ಮಾಡಿ, ಇನ್ನೇನು 2 ಪ್ಲೇಟ್ ಹಾಕೋ ತಿಂದಿರ್ಲಿಲ್ವೇನಲ್ಲ. ನಾನು, ನೀನು, ರಾಜು 3 ಪ್ಲೇಟ್ ಹೇಳಿ ತಿಂದಿದ್ವಿ. ಅದು ಎಷ್ಟು ತಿಂದ್ರು ಸಾಕಾಗಲ್ಲ ನಲ್ಲಿ ಮುಳೆ ಇಲ್ಲಿ. ನೆಕ್ಸ್ಟ್ ಟೈಮ್ ಬೆಳಗ್ಗೆ ಹೊತ್ತು ಬರೋಣ ಗೈಸ್ ನಲ್ಲಿ ಮುಳೆ ತಿನ್ನಕ್ಕೆ ಅಂತ. ಈಗ ಸದ್ಯಕ್ಕೆ ಏನ್ ಹೇಳಿದೀವಿ ಅದು ಮಧ್ಯಾಹ್ನ 4 ಗಂಟೆ ಆಗ್ಬಿಟ್ಟೈತೆ. ಇವ್ರದ್ದು ನಂಬರ್ ಮಾಡ್ಬಿಟ್ಟು ನಾವು ಫೋನ್ ಮಾಡಿದ್ವಿ. ನಲ್ಲಿ ಮುಳೆ ಖಾಲಿ ಅಂದ್ರು, ಆದ್ರೂ ಇಲ್ಲೇ ಇದ್ವಿ, ದೂರ ಯಾವ್ದು ಬೇರೆ ಹೋಟ್ಲ್ ಇರ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದು. ಫೋನ್ ಮಾಡಿದ್ರು ಅವರೇ ಹೇಳ್ತಾರೆ ನಲ್ಲಿ ಮುಳೆ ಇದೆಯಾ ಇಲ್ವಾ ಅಂತ. ಗೈಸ್ ನಲ್ಲಿ ಮುಳೆ ನಾವು ಕೇಳಿದ್ವಿ, ಬೇಕು ಸರ್ ನೋಡಿ ಅಂತ. ನಮ್ ಸಬ್ಸ್ಕ್ರೈಬರ್ ಒಬ್ರು ಇದ್ರು, ಕೆಲಸ ಮಾಡೋರು. ತರ್ಸ್ಕೊಡ್ತೀವಿ 2 ಪ್ಲೇಟ್, ಒಬ್ರು ಅದ್ ನಿಮ್ಗಿಲ್ಲ ಅಂತೀವ ಅಂತಂದ್ರು. ಬೇರೆಯವ್ರಿಗೆ ಎತ್ ಮಡಗಿದ್ರು ಪಾಪ, ಅದನ್ನ ನಮ್ಗೆ ಕೊಡ್ತಾವ್ರೆ. ಮಟನ್ ಬೇರೆ ಇನ್ನೊಂದು ಹೇಳಿದ್ವಿ, ಮಟನ್ ಚಿಕನ್ ಇನ್ನೊಂದ್ ಬೇರೆ ಐಟಮ್ ಹೇಳಿದ್ವಿ. ಅದನ್ನ ಅದ್ ಬೇಡ ಬಿಡಿ, ಬರೀ 2 ಪ್ಲೇಟ್ ನಲ್ಲಿ ಮುಳೆ ಕೊಟ್ಬಿಡಿ. ನಮ್ ಸಬ್ಸ್ಕ್ರೈಬರ್ ಯಾವತ್ತು ನಮ್ ಕೈ ಬಿಡಲ್ಲ ಗೈಸ್. ಊಟ ಕೊಡೋದ್ರಲ್ಲಾಗಿರ್ಬೋದು, ಸಬ್ಸ್ಕ್ರೈಬ್ ಮಾಡೋದ್ರಲ್ಲಾಗಿರ್ಬೋದು, ಸಪೋರ್ಟ್ ಮಾಡೋದ್ರಲ್ಲಾಗಿರ್ಬೋದು. ಯಶವಂತ್ ನೋಡಿ ಸೋತಕಾಯಿ ತಿನ್ಕತ. ನಾವೇನಾರು 4 ಐಟಮ್ ಹೇಳ್ಬಿಟ್ಟು ಆಮೇಲೆ ನಲ್ಲಿ ಮುಳೆ ಸಿಕ್ತಿದ್ವಿ. ಈಗ ಬಂದ್ಬಿಟ್ಟಿದ್ರೆ. ಚಿಕನ್ ಡ್ರೈ ಬಂದೈತೆ, ಯಶವಂತ್ ತಿಂತವನೆ.
ನಾನು ತಿನ್ನೋಣ ಬನ್ನಿ, ಅಷ್ಟರಲ್ಲಿ ನಲ್ಲಿ ಮುಳೆ ಬರುತ್ತೆ. ಹೆಂಗಾಯ್ತು ಯಶ್ವಂತ್? ಚೆನ್ನಾಯ್ತಾ? ಚಿಕನ್ ಡ್ರೈ. ಯಶವಂತಪುರದಲ್ಲಿ ಫೇಮಸ್ ಐತೆ ಬಿಡ ಇದು ಹೋಟ್ಲು. ಇನ್ನೂ ಎಷ್ಟೊಂದು ಇದೆಯಾ ಎಕ್ಸ್ಪ್ಲೋರ್ ಮಾಡ್ಬೇಕು. ಯಲಹಂಕ ಸೈಡ್ ನಂಗೆ ಗೊತ್ತು, ನಾಲ್ಕೈದು ಹೋಗ್ಲಿತ್ತು. ರೈಸ್ ಇದೆ ನೋಡಿ, ಸ್ಪೆಷಲ್ ನಲ್ಲಿ ಮುಳೆ 2 ಪ್ಲೇಟ್ ಹೇಳಿದ್ವಿ. ಬಿರಿಯಾನಿ ರೈಸು ಸ್ಪೆಷಲ್ ನಲ್ಲಿ ಮುಳೆ 2 ಪ್ಲೇಟು, ಯಶವಂತ್ಗೊಂದು ನನಗೊಂದು. ನಾವು ಈ ಹೋಟ್ಲಲ್ಲಿ ನಲ್ಲಿ ಮುಳೆ ತಿರ್ಬೇಕು ಅಂದ್ಬಿಟ್ಟು ರಾಮನಗರದಿಂದ ಬಂದ್ವಿ. ಹೆಂಗೋ ಈಗ ತರಿಸ್ಕೊಟ್ರು ನೋಡಿ, ಇದೇ ಸ್ಪೆಷಲ್ ಈ ಹೋಟೆಲ್ದು ನಲ್ಲಿ ಮುಳೆ. ಫುಲ್ 2 ಪ್ಲೇಟು ನಲ್ಲಿ ಮುಳೆ ಇರುತ್ತೆ. ಯಶವಂತ್ಗೊಂದು ನನಗೊಂದು. ಬನ್ನಿ ಈಗ ತಿನ್ನೋಣ, ಟೇಸ್ಟ್ ಮಾಡೋಣ ನಲ್ಲಿ ಮುಳೆಣ. ನೋಡಿ ಒಂದೊಂದು ನಲ್ಲಿ ಮುಳೆ ಪೀಸ್ ಎಷ್ಟು ಉದ್ದ ಇದೆ. ಹಾ, ಹಂಗೆ ಬಾಯಿಗೆ ಹಾಕೊಂಡ್ಬಿಟ್ಟಿದ್ದು ಇವನ್ನ ನಮ್ಗೆ ಯಶವಂತ್ ಇನ್ನೂ ತಿಂದಿಲ್ಲ, ಅದಕ್ಕೆ ನಮ್ಗೆ ಇನ್ನು ಇಷ್ಟೊಂದು ಆಸೆ ಐತೆ. ಮುಂದೆ ಇದ್ರು ಇವಾಗ ವಿಡಿಯೋ ನೋಡ್ತಿರೋರ್ಗೆ ಹೆಂಗಾಗಿರುತ್ತೆ ಹೇಳೋ ನಲ್ಲಿ ಮುಳೆ. ಬನ್ನಿ ಬನ್ನಿ ಗೈಸ್, ಬೇಕಾ ಗೈಸ್ ನಲ್ಲಿ ಮುಳೆ ಬೇಕಾ? ಹಾ, ಇಲ್ಲಿ ಒಳಗೆ ಸೂಪು ತಿಂತೀನಿ ರೀ. ವೆಜಿಟೇರಿಯನ್ ಸ್ವಲ್ಪ ಅವಾಯ್ಡ್ ಮಾಡಿ. ಹಾ, ತಿನ್ನು ಯಶವಂತ್. ಕ್ರೇಜಿ ಆಗೈತೆ, ಸಾಫ್ಟ್ ಪೀಸು. ತುಂಬಾ ಜನಕ್ಕೆ ಈ ಹೋಟ್ಲಲ್ಲಿ ನಲ್ಲಿ ಮುಳೆ ಫೇಮಸ್ ಅನ್ನೋದು ಗೊತ್ತಿಲ್ವೋ? ಹೋಟ್ಲು ಫೇಮಸ್ ಅಂತ ಗೊತ್ತು, ಈ ತರ 1 ಪ್ಲೇಟ್ ನಲ್ಲಿ ಮುಳೆ ಫ್ರೈ ಸಿಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ತುಂಬಾ ಜನ ನೋಡ್ಬಿಟ್ಟು ಬರ್ತಾ ಇರ್ಬೇಕ್ರಿ. ನೋಡಿ ಗೈಸ್, ಮಟನ್ನು ನಲ್ಲಿ ಮುಳೆಲಿ ಯಾವಾಗಲೂ ಸಾಫ್ಟ್ ಆಗಿರುತ್ತೆ. ನಲ್ಲಿ ಮುಳೆ ಪೀಸು. ತಿನ್ನೋಣ ಬನ್ನಿ. ಪ್ರಮೋಷನ್ ಕೈಲಿ ಹಿಡ್ಕೋತೀನಿ ಯಶವಂತ್. ನಾವೇ ಕಾಸು ಕೊಟ್ಟು ತಿಂತಿರೋದು ಪ್ರಮೋಷನ್ ಎಲ್ಲ. ಬಿಲ್ ಪೇ ಮಾಡ್ದಾಗ ತೋರಿಸ್ತೀವಲ್ಲ, ಅದನ್ನು ಪ್ರಮೋಷನ್ ಅಂತ ಇರ್ಬೇಕಾದ್ರೆ ಕಾಮೆಂಟಲ್ಲಿ ಅನ್ನೋರು ಅಂತಾರೆ ಬಿಡ. ಇದು ನಮ್ಗೇನು ಗೊತ್ತಾ, ಟೇಸ್ಟ್ ಇಷ್ಟ ಆಗಿ ನಮ್ಗೆ ಇಷ್ಟ ಆದರೆ ನೀವು ಬಂದ್ಬಿಟ್ಟು ತಿನ್ನಿ ಅಂತ ಹೇಳೋದಷ್ಟೇ. ನಲ್ಲಿ ನೋಡಿ, ನಲ್ಲಿ ಮುಳೆ ಕುರ್ತಿದ್ರೆ ತುಪ್ಪ ಹೆಂಗ್ ಬದೈತೆ. ಬಿದ್ದಾಯ್ತು. ಅದೇ ಬೀಳ್ಸಿದ್ ನಾನೇನೆ. ನಾನು ಫುಡ್ ಲಾಗ್ ಮಾಡೋದ್ಕಿಂತ ಮುಂಚೆ ನಾರ್ಮಲ್ ಲಾಗ್ ಮಾಡ್ತೀನಲ್ಲ, ಅವಾಗಲೇ ಬಂದು ತಿಂದಿದ್ದು ಇಲ್ಲಿ. 1 ವರ್ಷ ಆಯ್ತೇನೆ ಯಶವಂತ್. ಅದಕ್ಕೆ ನಿಮ್ಗೆ ಇವಾಗ ರೀಸೆಂಟಾಗಿ ಆ ವಿಡಿಯೋ ಅಷ್ಟೊಂದು ರೀಚ್ ಆಗಿರ್ಲಿಲ್ಲ, ನಿಮ್ಗೆ ಇವಾಗ ತೋರಿಸ್ಬೇಕು ಅಂದ್ಬಿಟ್ಟು ಬಂದಿರೋದು ನಾವು. ಮಾಡಿದೆ ಅವಾಗ, ಅಷ್ಟು ರೀಚ್ ಆಗಿರ್ಲಿಲ್ಲ, ಅವಾಗ ತೆಗ್ದಿದ್ದು ಚಾನಲ್, ಸೆಕೆಂಡ್ ಚಾನಲ್. ನಲ್ಲಿ ಮುಳೆ ಇನ್ನೊಂದು ಪೀಸ್ ತಿನ್ನೋಣ ಬನ್ನಿ. ಅಂದ್ರೆ ಮಟನ್ ಸ್ವಲ್ಪ ಕಮ್ಮಿ ಕಚ್ಕೊಂಡಿರುತ್ತೆ, ಏನು ಮಾಡೋಕ್ಕಾಗಲ್ಲ, ನಲ್ಲಿ ಮುಳೆ ಪೀಸ್ ಬರೋದೇ ಹಿಂಗೆ. ಬಟ್ ಆದರೆ ಮಟನ್ ಕಮ್ಮಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಮತ್ತೆ ಇವರು ಫ್ರೈ ಮಾಡಿರೋದು ಅಷ್ಟೇ, ಮಸಾಲೆ ಸಖತ್ ಟೇಸ್ಟಿಯಾಗಿ ಚೆನ್ನಾಗಿದೆ. ಅಷ್ಟೊಂದು ಸ್ಪೈಸಿಯಾಗೂ ಇಲ್ಲ, ಮೀಡಿಯಂ ಸ್ಪೈಸಿಯಾಗಿ ಚೆನ್ನಾಗೈತೆ ಗೈಸ್ ಟೇಸ್ಟು. ಇನ್ನೊಂದು ಕಡೆ ಶ್ರೀರಂಗ ಬಣ್ಣದಲ್ಲಿ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ, ಅಲ್ಲೊಂದ್ಸಲ ಟೇಸ್ಟ್ ಮಾಡಬೇಕು. ನೀನು ತಿಂದಿದ್ಯಾ ಅಲ್ಲಿ? ಎಲ್ಲಿ? ಸಿಟಿ ಒಳಗಡೆ ಮೇನ್ ರೋಡಲ್ಲಿ ಹೋಗ್ತದೆ. ನನ್ ಬಿಟ್ಬಿಟ್ಟು ಯಾವಾಗ ಹೋಗಿದೆ? ಇಲ್ಲೆಲ್ಲಿ ಹೋಗಿಲ್ಲ ನೀನು. ಗೈಸ್ ಇದ್ರಲ್ಲಿ ಒಳ್ಳೆ ತುಪ್ಪ ಇದೆ, ಎಳಿತೀನಿ ನೋಡಿ. ನಲ್ಲಿ ಮುಳೆ ಕುಟ್ಬಿಟ್ಟು ಬರ್ಸ್ತೀನಿ ನೋಡಿ ತುಪ್ಪನ. ಈಗ ನೋಡಿ, ಒಳಗಡೆ ಇರೋ ಬೋನ್ ಮ್ಯಾರೋ ಇದು. ಬೋನ್ ಮ್ಯಾರೋ, ಮೂಳೆ ಒಳಗಿರೋದನ್ನ ಬೋನ್ ಮ್ಯಾರೋ ಅಂತಾರ. ನನ್ಗೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಅದೇ ಏನಾದ್ರು ಗೂಗಲ್ ಮಾಡು, ಟ್ರೈ ಮಾಡು, ಸುಳ್ಗಿಲ್ಲ ಒಂದ್ಸತಿ ಗೂಗಲ್ ಮಾಡು. ಇಲ್ಲ ಕಮೆಂಟ್ಸ್ ನೋಡೋದು ಗೊತ್ತಾಗುತ್ತೆ ವಿಡಿಯೋಸ್. ಪಕ್ಕ ನಾನು ಓದಿದ್ದೀನಿ ಸೈನ್ಸು, ಬೋನ್ ಮ್ಯಾರೋ ಅಂತಾರೆ. ಯಾಕೋ ಇಬ್ರು ಒಟ್ಟಿಗೆ ಎಲ್ಲ ಓದಿದ್ದು. ನಾನು ಕ್ಲೀನಾಗಿ ಓದ್ದೆ, ನೀನು ಕಾಟಾಚಾರಕ್ಕೆ ಓದ್ದೆ. ಮ್ಯಾಥ್ಸ್ ಎಕ್ಸಾಮ್ ತೋರ್ಸು ಹೋಗಲ್ಲ. ಈ ಕೆಮಿಸ್ಟ್ರಿ 94 ನಂದು, ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದೆ, ಅದಕ್ಕೆ 2 ಮಾರ್ಕ್ಸ್ ಕಡಿಮೆ ಅಷ್ಟೇ. 2 ಮಾರ್ಕ್ಸ್ ಕಡಿಮೆ ಅಷ್ಟೇ, 92. ಬಟ್ 94 ಯಶ್ವ. ಇದ್ರಲ್ಲಿ ಒಳ್ಳೆ ತುಪ್ಪ ಇದೆ ಗೈಸ್ ನೋಡಿ.
ಕುಡ್ತಾ ಇದ್ರೆ ಎಲ್ಲ ಆ ಕಡೆ ಟೇಬಲ್ ಈ ಕಡೆ ಟೇಬಲ್ ತಿರುಗಿ ನೋಡ್ಬೇಕು, ಹಂಗೆ ಕುಟ್ಬೇಕು ಗೈಸ್. ಈ ನಲ್ಲಿ ಮುಳೆ ಪೀಸ್ ನೋಡಿ, ಫುಲ್ ಮಟನ್ ಜಾಸ್ತಿ ಆಯ್ತು ಇದ್ರಲ್ಲಿ. ಕ್ಲೀನಾಗಿ ಬಿಡಿಸ್ತಿದ್ದೇನೆ ಒಂದು ಸೂಪ್ನ. ಇದ್ರಲ್ಲಿ ಬರ್ಲಿಲ್ಲ ಅಂಚೆ ಕುಟ್ಟು ಡಿಸ್ಟರ್ಬ್ ಮಾಡೋ ಇಷ್ಟ ಇಲ್ಲ. ಐ ಕುಟ ಕುಟ್ಟ ಒಂದು ಜೋರ ಕುಟ್ಟು, ಜೋರ ಕುಟ್ಟು. ಗೊತ್ತಿಲ್ವಾ? ಒಂದು ಪ್ಲೇಟ್ ಈ ನಲ್ಲಿ ಮುಳೆ ಫ್ರೈ ತಿನ್ಬಿಟ್ರೆ ಸಾಕು, ಹೊಟ್ಟೆ ತುಂಬೈತದೆ. ಈಗ ಅನ್ಸ್ತೈತೆ ಯಾಕಾರು ಬಿರಿಯಾನಿ ರೈಸ್ ಹೇಳಿದ್ವು ಅಂತ. ಯಶವಂತ್, ಇವಾಗ ನೀನೇ ಒಬ್ಬ ಫುಡ್ ಬ್ಲಾಗರು, ನನ್ನ ಬಿಟ್ಟು ಹೊಸ ಯೂಟ್ಯೂಬ್ ಚಾನಲ್ ತೆಗ್ದಿದ್ಯಾ. ನಲ್ಲಿ ಮುಳೆ ಹೆಂಗೆ ತೋರಿಸಿ, ಹೆಂಗೆ ತಿಂತೀಯ ತೋರಿಸು. ಫ್ರೆಶ್ ನಲ್ಲಿ ಮುಳೆ ಎತ್ಕೊ. ಇಲ್ಲ ಖಾಲಿ ಆಯ್ತಲ್ಲ, ಹಿಂಗೆ ತಿಂತೀಯಾ? ಇಲ್ಲಿ ಖಾಲಿ ಆಯ್ತಲ್ಲ, ಅವ್ನು ಫ್ರೆಶ್ನಲ್ಲಿ ಮೇಲೆ ಎಲ್ಲ ಐತೆ. ಅಲ್ಲಿ ತಿಂತಿದ್ದು ಇತ್ತಲ್ಲ ರೈಸ್. ಇನ್ನೂ 2 ಆಯ್ತೆ ನಂದು. ರೈಸ್ ತಿನ್ನೋಕ್ಕಾಗಲ್ಲ ನಮ್ಮ ಕೈಲಿ, ಪಾರ್ಸಲ್ ಹೇಳ್ಬಿಡ್ತೀವಿ. ಆಗಲೇ ಚಿಕನ್ ಫ್ರೈ ಎಲ್ಲ ಜಾಸ್ತಿ ಆಗೋಯ್ತು. ಪಾರ್ಸಲ್ ಮಾಡಿಬಿಡಿ ಅದು ರೈಸ್. ಹಾಂ, ಒಂದು ಪ್ಲೇಟ್ ನಲ್ಲಿ ಮುಳೆ ತಿಂದರೆ ಹೊಟ್ಟೆ ತುಂಬ ಗೊತ್ತಲ್ಲ ರೈಸು. ತಿನ್ಬಲ್ಲ, ನಾರ್ಮಲ್ ಆಗಿ ಬಂದ ಚಿಕನ್ ಬೇರೆ ತಿನ್ಬಲ್ಲ. ಮತ್ತೆ ನಾವು ಆಲ್ರೆಡಿ ಒಂದು ಸ್ವಲ್ಪ ತಿನ್ಬಿಟ್ಟಿದ್ವಿ. 1 ಗಂಟೆ ಚೆನ್ನಾಗಿದೆ, ಟ್ರೈ ಮಾಡಿ. ಮುದ್ದೆ ಸಾರು ನಲ್ಲಿ ಮುಳೆ ವೈಟ್ ರೈಸ್ ಒಳ್ಳೆ ಕಾಂಬಿನೇಷನ್. ಫುಲ್ ಸಾಫ್ಟ್ ಆಗಿರುತ್ತೆ. ನಾನು ತಿಂದಿಲ್ಲ ಮುದ್ದೆ. ನಾನು ಬೇರೆ ಎಲ್ಲೂ ತಿನ್ನಲ್ಲ ಮುದ್ದೆ. ಇಲ್ಲಿ ತಿಂತೀಯ? ಫುಲ್ಲು ಸಾಫ್ಟ್ ಆಗಿರುತ್ತೆ. ಆದರೂ ಈ ಹೋಟ್ಲನ್ನ ಯಶವಂತ ಗೈಸ್ ಸಜೆಸ್ಟ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ಯಶವಂತ ಕರ್ಕೊಂಡ್ಬಂದ್ಬಿಡ್ತೀನಿ ತಿನ್ಸಿದ್ದು ನಲ್ಲಿ ಮುಳೆನ. ಇಷ್ಟೊಂದು ಕಡೆ ನಾನೇ ಕರ್ಕೊಂಡು ಹೋಗಿರೋದು. ಯಾವುದು ಇಷ್ಟೊಂದು ಕಡೆ ಯಾವುದು? ಒಂದೇಳು ಇದ್ಬಿಟ್ಟೆ ಹೇಳು. ಚನ್ನಪಟ್ಟಣ ಅಶೋಕ್ ಔಟ್ ಅದನ್ನ ನೋಡಿದೆ. ಹೇಳೋ, ಅದೇನೋ ಹೋಟ್ಲ್ ಹೆಸ್ರು ಹೇಳ್ತೀನಿ ಅಂದಲ್ಲೋ. ನಲ್ಲಿ ಮುಳೆನೇ ತಿಂದು ಮುಗಿಸ್ಬಿಟ್ಟು ಅದೇನೋ ಫೋನ್ ಬಂತು ಅಂದ್ಬಿಟ್ಟು ಮರ್ತೇ ಹೋದ. ವಿಡಿಯೋಸ್ ತೆಗೆದ್ರೆ ಎಲ್ಲ ನೀವೇ ತೋರಿಸಿರೋದಲ್ವಾ ಪಾಪ, ನಮ್ಗೇನು ಗೊತ್ತೇ ಇಲ್ಲ. ಚನ್ನಪಟ್ಟಣ ಅಶೋಕ್ ಶಿವ ಕೂತ್ಕೋ ಸುಮ್ಮನೆ. ಅದಕ್ಕೆ ಲೆಕ್ಕಕ್ಕೆ ತಗೋಬೇಡ. ಶಿವಾಜಿ ಮಿಲ್ಟ್ರಿ ಹೋಟ್ಲು ನಾನು ಆಲ್ರೆಡಿ ನೀನು ಕರ್ಕೋಗೋದ್ಕಿಂತ ಮುಂಚೆನೇ ಹೋಗಿದ್ದೆ. ಅದು ಯಾವಾಗೋ ನೋಡಿದ್ದೀನಿ ನಾನು, ಎಲ್ರಿಗೂ ಗೊತ್ತಿರೋದು ಅದು. ಚನ್ನಪಟ್ಟಣ ಅಶೋಕ್ ಮಿಲ್ಟ್ರಿ ಹೋಟ್ಲು ಒಂದು ಹೇಳಿದೆ, ಅದು ಒಪ್ಕೋತೀನಿ. ಇದು ಅದು ನೋಡಿದೆ ಬಿಡು ನಾನು ಯಾವತ್ತು. ಅದೇನು ಹೋಟ್ಲೆ ಫ್ರಾಂಚೈಸ್. ಹೋಗ್ಬೇಕು ಪ್ಲಾನ್ ಇತ್ತು. ಅದೊಂದು ಹಿಂಗೆ ಹೇಳ್ತಾ ಇರ್ತೀನಿ. ಅದೊಂದು ಕೂತ್ಕೋ ಸುಮ್ನೆ. 3 ಹೇಳ್ಬಿಟ್ಟು 3 ತೋರಿಸ್ಬಿಟ್ಟು ಎಲ್ಲ ನಾನೇ ತೋರಿಸಿರೋದು ಅಂತ. ಗೈಸ್, ನಲ್ಲಿ ಮುಳೆ ಎಲ್ಲಾನು ತಿಂದು ಮುಗಿಸಿದೀವಿ ನೋಡಿ. ನಾನು ಕ್ಲೀನಾಗಿ ತಿಂದೀನಿ ಎಲ್ಲ, ಸೂಪ್ ಎಲ್ಲ ತೆಗೆದು. ಯಶವಂತ್ ಕುಟ್ಲಿಲ್ಲ ನೆಟ್ಟಿಗೆ. ಒಂದು 5 ಪೀಸ್ ಮುಚ್ಕೊಂಡು ಇಬ್ರಿಗೂ 5 ಪೀಸ್ ಕೊಟ್ಟಿದ್ರು ಗೈಸ್ ನಲ್ಲಿ ಮುಳೆ. 1 ಪ್ಲೇಟಲ್ಲಿ 5 ಪೀಸ್ ಬರುತ್ತೆ. ನಾನು ನಿಮಗೆ ಬೇರೆ ಫುಡ್ಡು ಬೇರೆ ಐಟಮ್ ರೆಕಮೆಂಡ್ ಮಾಡ್ತೀನೋ ಇಲ್ವೋ, ಇಲ್ಲಿ ಬಂದರೆ ನಲ್ಲಿ ಮುಳೆ ತಿನ್ನೋದು ಮಾತ್ರ ಮಿಸ್ ಮಾಡಬೇಡಿ. ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನೀವು ಮುದ್ದೆ ಯಶವಂತ್ ಹೇಳಿದ ರೆಕಮೆಂಡೇಶನು. ನಲ್ಲಿ ಮುಳೆ ಫ್ರೈ ಮಿಸ್ ಮಾಡ್ಕೋಬೇಡಿ ಗೈಸ್, ತಿನ್ನಿ, ಪಕ್ಕ ಇಷ್ಟ ಆಗುತ್ತೆ ನಿಮ್ಗೆ. ಯಶವಂತ್, ಬಿಲ್ ಎಷ್ಟಾಗಿರ್ಬೋದಾ ಪ್ರಿಡಿಕ್ಟ್ ಮಾಡು. ಹಾಂ ಹೇಳು. 1200 to 300. 1200-300 ನೋಡೋಣ ಇರಿಗೆ ಎಷ್ಟಾಗೈತೆ ಬಿಲ್. ಜಾಸ್ತಿ ಹಾಂ, 1175. 1200 ಅಲ್ಲ 1300 ಅಲ್ಲ, ತಪ್ಪು. ಏನು ಅದರಲ್ಲೇನು ಖುಷಿ ಪಡ್ತಿದ್ಯಾ? 25 ರೂಪಾಯಿ ಕಮ್ಮಿ ಹೇಳಿದ್ಯಾ? ನಲ್ಲಿ ಮುಳೆ ಫ್ರೈ ಎಷ್ಟು? 450. ಹಾಂ 380. 390. 390 ಕೊಡ್ಬೋದು ಗೈಸ್, ಟೇಸ್ಟಿಯಾಗಿತ್ತು. ನಲ್ಲಿ ಮುಳೆ ಕೊಡ್ಬೋದು. ಮತ್ತು ಟೇಸ್ಟ್ಗೆ ಕಾಸು ಗೈಸ್, ಕ್ವಾಂಟಿಟಿಗಿಂತ ನಲ್ಲಿ ಮುಳೆ ಟೇಸ್ಟ್ ಐತೆ. ಬಿಲ್ ಪೇ ಮಾಡೋಣ ಇರಿ. ಈಗ ಬಿಲ್ಲು 1175 ರೂಪಾಯಿ ಪೇ ಮಾಡ್ಬಿಟ್ಟು ಇವಾಗ ಪಾರ್ಸಲ್ ಎತ್ಕೊಂಡು ಒಂದು ಬಿರಿಯಾನಿನ ಕೊಡ್ತಾ ಇದೀವಿ ನಾನು ಮತ್ತೆ ಯಶವಂತು. ಬಿರಿಯಾನಿ ರೈಸ್ನ. ಗೈಸ್, ಯೂಟ್ಯೂಬರ್ ಆಗಿರೋದಕ್ಕೆ ಒಂದೇ ಒಂದು ಅಡ್ವಾಂಟೇಜ್ ಏನಾಯ್ತು ಹೇಳಿ ಯಶವಂತ್? ಇಲ್ಲ ಅಂತಂದ್ರು ಫಸ್ಟ್ ಅಲ್ಲಿಂದ ತರ್ಸ್ಕೊಟ್ರು, ಇಲ್ಲಿ ಹೊಸದಾಗಿ ಓಪನ್ ಆಗೈತಲ್ಲ. ಅದೇನ್ ಗೊತ್ತಾ, ಬೇರೆಯವ್ರಿಗೆ ಎತ್ತಿಟ್ಟಿರ್ತಾರೆ, ಫೋನ್ ಮಾಡಿ ಹೇಳಿರ್ತಾರಲ್ಲ. ಲಾಸ್ಟ್ ಹೆಂಗಿದ್ರು ಸಂಜೆವರೆಗೆ ಖಾಲಿ ಆಗುತ್ತೆ ಅದು. ಹೌದು,
ಏನ್ ಗೊತ್ತಾ ಗೈಸ್, ನೀವೇನಾದ್ರು ನಲ್ಲಿ ಮುಳೆ ತಿನ್ನಕ್ ಬರ್ತೀರಾ ಅಂದ್ರೆ ಇಲ್ಲಿ ಫೋನ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ ಫಸ್ಟ್, ಆಯ್ತಾ ಇಲ್ವಾ ಅಂತ. 4 ಗಂಟೆಗೆ ಬಂದಿದ್ದು ಅದಕ್ಕೆ ಖಾಲಿ ಆಗೈತೆ. 1 ಗಂಟೆ 2 ಗಂಟೆ ಎಲ್ಲ ಸಿಗುತ್ತೆ, ಸಿಗಲ್ಲ ಒಂದೊಂದ್ಸಲಿ. ಫೋನ್ ಮಾಡಿ ಕೇಳ್ಕ ಬನ್ನಿ ಗೈಸ್. ತಿನ್ಕೊಂಡು ಇವಾಗ ಹೊರಟ್ವಿ ಗೈಸ್. ಗಣೇಶನ ಹಬ್ಬ ಹತ್ರ ಬರ್ತಾ ಇದೆ. ನಾವು ಇವಾಗ ಗಣೇಶನ ಬುಕ್ ಮಾಡ್ಬೇಕು. ನಿಮ್ಗೆ ಎಲ್ಲಾದ್ರೂ ಒಳ್ಳೆ ಗಣೇಶ ಎಲ್ಲೆಲ್ಲಿ ಸಿಗುತ್ತೆ ಅಂತ ಲೊಕೇಶನ್, ಅವ್ರದ್ದೇನಾದ್ರು ಗೂಗಲ್ ಅಡ್ರೆಸ್ ಇದ್ರೆ, ನಂಬರ್ ಇದ್ರೆ ಎಲ್ಲಾನು ಕಮೆಂಟ್ ಅಲ್ಲಿ ಹಾಕಿ. ನಾವು ಗಣೇಶನ್ ಬುಕ್ ಮಾಡಕ್ ಇವಾಗ ಎಲ್ಲ ಪ್ಲಾನ್ ಮಾಡ್ತಿದೀವಿ. ಗಣೇಶನ್ ನೋಡಕ್ ಸ್ಟಾರ್ಟ್ ಮಾಡ್ಬೇಕು ಇವಾಗ. ಗಣೇಶನ್ ನೋಡೋ ಸೀರೀಸ್ದು ವಿಡಿಯೋಸ್ ಎಲ್ಲ ಬರುತ್ತೆ. ಸೊ ಎಲ್ರು ಕಮೆಂಟ್ ಅಲ್ಲಿ ಹಾಕಿ ಗೈಸ್, ನಿಮ್ಗೆ ಯಾವ್ದಾದ್ರು ಒಳ್ಳೆ ಗಣೇಶ ಸಿಗೋ ಗೋಡನ್ ಲೊಕೇಶನ್ ಇದ್ರೆ. ಈ ಸಲ ಜೋರಾಗಿ ಹುಡುಗಿಸೋಣ ಅಂತ ಪ್ಲಾನ್ ಮಾಡಿದೀವಿ. ಗಣೇಶನ ಬಂದು ಜೋರಾಗಿ ಮಾಡೋಣ, ಗಣಪತಿ ಕರ್ಕೊಂಡ್ಬಂದು. ಲಾಸ್ಟ್ ಟೈಮು ಜೋರಾಗಿ ಮಾಡಿದ್ವಿ, ಈ ಸಲ ಇನ್ ಸ್ವಲ್ಪ ಜೋರಾಗಿ ಮಾಡಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ. ನೀವು ಗಣೇಶನ್ ಬುಕ್ ಮಾಡಿದೀರಾ ಅದನ್ನು ಹೇಳಿ ಕಮೆಂಟ್ ಅಲ್ಲಿ. ಎಲ್ಲಿ ಬುಕ್ ಮಾಡಿದ್ರಿ, ಎಷ್ಟಾಯ್ತು? ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟ್. ಫಸ್ಟ್ ಗಣೇಶ ಎಲ್ಲಿ ಚೆನ್ನಾಗಿರುತ್ತೆ ನೋಡಕ್ಕೆ, ಒಳ್ಳೆ ಸಕ್ಕದಾಗಿರ್ಬೇಕು ಗಣೇಶ. ಆ ತರದ್ ಯಾವ್ದಾದ್ರು ಲೊಕೇಶನ್ಗಳಿದ್ರೆ ಕಮೆಂಟ್ ಅಲ್ಲಿ ಹಾಕಿ ಗೈಸ್. ಇನ್ನೊಂದೇನಂತಂದ್ರೆ, ಯಾರು ನೀವು ಸಬ್ಸ್ಕ್ರೈಬರ್ಸು ಇಲ್ಲ ವ್ಯೂವರ್ಸು ಗಣೇಶ ಗೋಡನ್ ಇದ್ರೆ ನಿಮ್ದು, ನನ್ಗೆ ಇನ್ಸ್ಟಾದಲ್ಲಿ DM ಮಾಡಿ, ಬಂದು ನೋಡ್ತೀವಿ. ಇಷ್ಟ ಆದ್ರೆ ವಿಡಿಯೋನು ಮಾಡ್ತೀವಿ, ಜೊತೆಗೆ ತಗೊಂಡು ಹೋಗ್ತೀವಿ. ನಿಮ್ದೇ ಗೋಡನ್ ಇದ್ರು ಕೂಡ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ಡೈರೆಕ್ಟ್ ಆಗಿ, ಮತ್ತೆ ಕಮೆಂಟ್ ಅಲ್ಲಿ ಕೂಡ ಹಾಕಿ, ನಾನು ಎಲ್ಲಾನು ಚೆಕ್ ಮಾಡ್ತೀನಿ. ನಾವೀಗ ಸದ್ಯಕ್ಕೆ ಗೊರಗುಂಟೆಪಾಳ್ಯ ಸಿಗ್ನಲ್ ಹಿಂದೆ ಇದೀವಲ್ವಾ ಇನ್ನು? ಇಲ್ಲ ಕಣ, ಯಶವಂತಪುರ ಸಿಗ್ನಲ್ ಸಿಗಾಕಬಿಟ್ಟಿದೀವಿ. ನೆಕ್ಸ್ಟ್ ಇವಾಗ ಗೊರಗುಂಟೆಪಾಳ್ಯ ಸಿಗ್ನಲ್ ಸಿಗಾಕತ್ತೀವಿ. ಓ ಇಲ್ಲ ಯಶವಂತ್, ಹಿಂಗ್ ಹೋಗ್ಲೇಬೇಡ, ಈ ಕಡೆ ಎತ್ಕೊಬಿಡು ಲೆಫ್ಟ್. ಹಂಗಾರೆ ಇದೆ ಕಣ ಗೊರಗುಂಟೆಪಾಳ್ಯ. ಈ ಗೊರಗುಂಟೆಪಾಳ್ಯ ಇದು ಸಿಗ್ನಲ್. ಇಲ್ಲಿ ಲೆಫ್ಟ್ ಹೋಗೋದು ಇಲ್ಲೇ ಇದು ಸಿಗುತ್ತೆ. ಇಲ್ಲಿ ಗೊರಗುಂಟೆಪಾಳ್ಯ ಆದ್ಮೇಲೆ ಲೆಫ್ಟ್ ಸಿಗೋದು ನಮ್ಗೆ. ಇಲ್ಲ ಯಶವಂತ್, ಗೊರಗುಂಟೆಪಾಳ್ಯ ಸಿಗ್ನಲ್ಲು ಯಶವಂತಪುರ್ ಬೆಂಗಳೂರು ಅಂತ ಇಲ್ವಾ ಇಲ್ಲಿ? ಗೊರಗುಂಟೆಪಾಳ್ಯ ಸಿಗ್ನಲ್ಗಿಂತ ಮುಂಚೆನೆ ಎಳ್ಕತಾ ಇರೋದು ನಾವು ಟ್ರಾಫಿಕ್ ತಪ್ಸಕ್ಕೆ. ಅದು ಸಿಗ್ನಲ್ ದೊಡ್ಡದು. ನಿನ್ ಕೈ ಇಳಿಸೋ, ಅಲ್ಲಿ ಕಾಣಿಸ್ತಿಲ್ಲ. ಕರೆಕ್ಟಾಗಿದ್ದೀನೋ? ಹಾಕ್ಬೇಕು ಡೀಸೆಲ್ ಪೆಟ್ರೋಲ್ ಅಲ್ಲ. ನಡಿ ಯಶವಂತ್, ಡೀಸೆಲ್ ಹಾಕ್ಸುವ, ನಿಂತಿಂತ ಹೋದತ್ತೆ ಎಲ್ಲರ ಮೇಲೆ. ಡೀಸೆಲ್ ಫುಲ್ ಕಮ್ಮಿ ಆಗ್ಬಿಡೈತೆ ಗೈಸ್. ನಂದು ಕಾರಲ್ಲಿ 69 ರೇಂಜ್ ತೋರಿಸ್ತೈತೆ, ಫುಲ್ ರೆಡ್ ಅಲ್ಲಿದೆ. ಡೀಸೆಲ್ ಹಾಕ್ಸ್ಬೋಣ ಫಸ್ಟ್ ಗೈಸ್. 1000ಕ್ಕೆ ಹಾಕ್ಸ್ತಿದ್ದೀನಿ ಡೀಸೆಲ್ಲು. 3000ಕ್ಕೆ ಹಾಕ್ಸ್ತಿದ್ವಿ ಯಾವಾಗ್ಲೂ. ಇಲ್ಲಿ ಯಾಕೋ 1000ಕ್ಕೆ ಹಾಕ್ಸೋಣ. ಪೆಟ್ರೋಲ್ ಬಂಕ್ ನಮ್ಗೆ ಯಾಕೋ ಇಷ್ಟ ಆಗಿಲ್ಲ ನೋಡಕ್, ಬಟ್ ನೋಡಕ್ ಚೆನ್ನಾಗಿಲ್ಲ, ಅದಕ್ಕೆ 1000ಕ್ಕೆ ಹಾಕ್ಸ್ತೀವಿ. ಹಾಕ್ತವ್ರು. ಎಷ್ಟು ಲೀಟರ್ ಬರ್ತದ 1000ಕ್ಕೆ? 98 ರೂಪಾಯಿ ಆಗೈತೆ ಗೈಸ್. 98.80 ಅದು, ಇಲ್ಲ 98 ಆಗೋದಾಯ್ತಿಲ್ಲ ಡೀಸೆಲ್ ರೈಟು. 1000 ರೂಪಾಯಿಗೆ 10 ಲೀಟ್ರೂ ಬರಲ್ಲ ಅನ್ಸುತ್ತೆ. 1000 ರೂಪಾಯಿಗೆ 10 ಲೀಟರ್ ಬರುತ್ತೆ. 10.12 10 ಲೀಟ್ರು ಮೇಲೆ 12 ಪಾಯಿಂಟ್ ಪೇ ಮಾಡೋಣ ಈಗ ಗೈಸ್. 1000 ರೂಪಾಯಿ ಪೇ ಮಾಡಿದ್ವಿ. ಇಲ್ಲೇ ಲೆಫ್ಟ್ ಕಣ್ ಹೋಗು. ಇಲ್ಲಿ ದಾಟ್ಬಿಟ್ರೆ ಗೊರಗುಂಟೆಪಾಳ್ಯ ಸಿಗ್ನಲ್ ಸಿಕ್ಬಿಡ್ತದೆ. ಬೇಡ ಯಶವಂತ್, ಹೋಗಿಲ್ಲ, ನನ್ನ ಮಾತು ಕೇಳೋದು, ಲೆಫ್ಟ್ ಹೋಗು. ಪರವಾಗಿಲ್ಲ, ಎಲ್ಲ ಏನ್ ಬೆಂಗಳೂರಲ್ಲಿ ದೊಡ್ಡ ಇಂಟರ್ನ್ಯಾಷನಲ್ ರೋಡ್ ಏನಿಲ್ಲ, ಎಲ್ಲ ರೋಡು ಗುಂಡಿನೇ ಇದೆ. ಪರವಾಗಿಲ್ಲ, ಅಲ್ಲೋಗಿಂತ ಆಲ್ರೆಡಿ. ಅದೇ ಹೌದು, ಇದು ಕಿತ್ತೋಗಿತ್ತಾನೆ ಇವಾಗ ಮಾಡವ್ರೆ ಗೈಸ್. ನಾವು ಹಂಗೆ ಕಾರಲ್ಲಿ ಜಾಗ ಐತಲ್ಲ, ಅವನು ಹಚ್ಕೊಂಡು ವೇಸ್ಟ್ ಮಾಡಿನ್ ಸುಮ್ನೆ. ಏನು ಪಾಪ, ಅಕ್ಕಿ ಮುಟ್ಟೆ ಮೈಲೇಜ್ ಹಸಿ ಜಾಸ್ತಿ ಆಯ್ತದೆ, ಜಾಸ್ತಿ ವೆಯ್ಟ್ ಆಗ್ತದೆ. ಮಾತಾಡ್ತಾನೆ ಅಸಹ್ಯವಾಗಿ ಏನಿಲ್ಲ, ಕರೆಕ್ಟ್ ಆಗಿ ಹೇಳಿದ್ದು. ಇದು ರಾಗಿ ಮುಟ್ಟೆ ಅಲ್ಲ, ಉಡಿ ಮುಟ್ಟೆ. ಇದು ಮುಟ್ಟೆಲ್ಲ ಮಾತಾಡಿಸ್ಬಾರದಪ್ಪ, ಫಿಸಿಕಲ್ ಆಗೋದು, ಮುಂದೆ ಬರೋದು. ಕಟ್ ಮಾಡು, ಹೇಳಲ್ಲ ಬಿಡ ಅವನು. ಹೋಗ್ದಾರ ಜಾಗಕ್ಕೆ ಹೋಯ್ತಾವನು. ನಿಜಾಗ್ಲಿ ಅರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಕಣ. ಹೇಳ, ನೀನ್ ಹೇಳ್ತಾ ಇರೋದ್ ನೋಡು. ಹೇಳ್ತೀನಿ, ಮನೆಗೆ ಹೋಯ್ತಾನೆ ಗೈಸ್. ತುಂಬಾ ವೈರಲ್ ಆಗ್ತಾನೆ ಅದನ್ನ ಹೇಳಿದ್ರೆ. ಸುಮ್ ಕಾರ್ ಓಡಿಸು, ಆಗ್ತಾನೆ ಅಂತೆ. ಹತ್ರ ಮುಟ್ಟೆ ಎಲ್ಲ ಮಾತಾಡ್ಸ್ಕೊಡಪ್ಪ. ನಾನ್ ಕಾರ್ ಓಡಿಸ್ಬೇಕಾದ್ರೆ ಕಾರ್ ಓಡಿಸ್ಬೇಕಾದ್ರೆ ಯಾರಪ್ಪ ಮುಡ್ತಾರೆ? ಇವನು ಸುಮ್ನೆ ಈಗೇನಪ್ಪ ಕಾರ್ ಓಡಿಸ್ಬೇಕಾ? ಕಾರ್ ಓಡಿಸ್ಬೇಕಾ ಹೇಳು. ಅವನ್ ಒಳ್ಳೆ ನಲ್ಲಿ ಮುಳ್ಳು ತಿನ್ಕೊ ಬಂದ್ವಿ. ಇದು ಸೆಪ್ಟೆಂಬರ್ 11 ಬರ್ತೀಯಾ? ಫ್ರೀ ಇದೆಯಾ ಒಂದ್ ವೀಕು?
1 ವೀಕ್ ಫ್ರೀ ಇದೆಯಾ ಏನ್ ಕೇಳು ಬರ್ತೀಯ ಅಂತ ಕೇಳಿದ್ರೆ ಹೇಳ್ತಾ ನೋಡಿ ಈಗ. ಗಣೇಶ ಹಬ್ಬ ಐತೆ, ಗಣೇಶನ್ ತರ ಕಾಸಿಲ್ಲ, ನಿನ್ನೆ ಕೂರಿಸ್ಬಿಡ್ತೀವಿ ಸೊಂಡ್ಲ ಹಾಕ್ಬಿಟ್ಟು ನಿನ್ಗಿಂತ ಹೆಚ್ಚು ಯಶವಂತ್ ಬರ್ತೀವಿ. ಸಾಕು ಬಿಡ. ಗಣೇಶನ್ ತರಕ್ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ವಿ, ಸೊಂಡ್ಲೊಂದು ರೆಡಿ ಮಾಡ್ಕೋಬೇಕಷ್ಟೇ. ಒಂದ್ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ ಸೊಂಡ್ಲೆ ಬಂದ್ಬಿಡ್ತದೆ. ಮಾಡ್ಬಾರ್ದು ಪವನ್, ನಮ್ಗೂ ಮಡಗ್ಬೇಕು ತಿಂಡಿ. ಮಾಡ್ತೀನಿ, ಆದ್ರೆ ನಂದು ಒಂದೇ ಒಂದು ರಿಕ್ವೆಸ್ಟ್, ಏನು ಮಾಡ್ಬೇಕು ಎಲ್ಲ ಇದೆ ಎಲ್ಲ ಬೇಡ. ಇದು ಮುಟ್ಬೇಡ. ಮೋಸ ಮಚ್ಚ. ಡ್ರೈವರ್ನ ಫಿಸಿಕಲ್ ಆಗಿ ಮುಟ್ಟೋದು ತಪ್ಪು, ಅದು ಹೈವೇಲಿ ಇದ್ದಾಗ ಹಂಗೆ ಮಾತಾಡ್ಬೇಕು. ಕೋಬ್ರ ನನ್ಗೆ ವಾಯ್ಸ್ ನೋಟ್ ಕಳ್ಸ್ಬಿಟ್ಟು ಡಿಸ್ಕ್ರಿಪ್ಷನ್ ಕೇಳ್ತಾನೆ, ಅದನ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ, ಇಷ್ಟು ಚೆನ್ನಾಗೈತೆ ಅಂತ. ಇಲ್ಲಿ ಇದಕ್ಕೆ ಇದು ಡಿಸ್ಕ್ರಿಪ್ಷನ್ ನಂಬರ್ ಬರಲ್ಲ. ಇದು ಇದೇನಿದು, ಅಂಬರಗುಡ್ಡದಲ್ಲಿ ಆಸೆ ಬಿಚ್ಚಿಟ್ಟ ಅಜ್ಜ. ಇದಕ್ಕೊಂದು ಡಿಸ್ಕ್ರಿಪ್ಷನ್ ಮತ್ತೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಮತ್ತೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಹೇಗಿದೆ ನೋಡಿ. ಇದು ಸ್ವಲ್ಪ ಹೊರಗಡೆ ಅವನೇ, ಸ್ವಲ್ಪ ವಾಯ್ಸ್ ಜೋರಾಗೈತೆ. ಇದ್ ನೋಡಿ, ಇದ್ ಚೆನ್ನಾಗಿರುತ್ತೆ. ಹನಿ ನೀರಾವರಿ ಕೆಲಸ. ವಿಕಾಸ್ ಇದಕ್ಕೊಂದು ಡಿಸ್ಕಷನ್ ಕಳ್ಸ್ಕೊಡೋ. ಮಾಮೂಲಿ ಹನಿ ನೀರಾವರಿ ಕೆಲಸ, ರೈತರ ಕೆಲಸ ಎಲ್ಲಾದು ಒಂದೇ. ವಿಕಾಸ್ ಇದಕ್ಕೆ ಡಿಸ್ಕ್ರಿಪ್ಷನ್ ಕಳ್ಸ್ಕೊಡೋ. ವಿಕಾಸ್ ಇದಕ್ಕೆ ಹಂಗೆ ಡಿಸ್ಕ್ರಿಪ್ಷನ್ ಕಳ್ಸ್ಕೊಡೋ. ಇದು ಸ್ವಲ್ಪ ಡಿಪ್ರೆಷನ್ ಆಗ್ಬಿಡೈತೆ. ನನಗ್ ಫೋನ್ ಮಾಡ್ತಾನೆ, ಸ್ಕೋಬ್ರ ಅವತ್ತಿಂದ ಯಾಕೆ ಬತ್ತಿಲ್ಲ ವಿಡಿಯೋಲಿ ಅಂತ ಕೇಳ್ತಿದ್ರಲ್ಲ, ಅವ್ನು ಟ್ರಿಪ್ ಹೋಗವನೆ, ಬಂದವನೆ, ನಾಳೆಯಿಂದ ಬರ್ತಾನೆ. ಇವತ್ತು ಬತ್ತಿದ್ದ, ನಾನು ಬೆಂಗ್ಳೂರ್ಗೆ ಹೋಗ್ಬಿಟ್ಟಿದ್ದೆ, ಬಂದಿರೋದ್ ಗೊತ್ತಿರ್ಲಿಲ್ಲ. ಫೋನ್ ಮಾಡಿದ್ದ, ನಾಳೆಯಿಂದ ಬರ್ತಾನೆ ವಿಡಿಯೋಸ್ಗೆ, ಏನಿಲ್ಲ. ಎಲ್ಲ ಮುಗಿಸ್ಕೊಂಡು ಯಶವಂತ್ ಮತ್ತೆ ಪವನ ಬಿಟ್ಬಿಟ್ಟು ಮನೆಗೆ ಬಂದೆ. ಇಷ್ಟೊತ್ತು ಭೀಮಾ ಬರ್ಬೇಕಿತ್ತಲ್ಲ, ಇಲ್ಲೋಗನು. ಓ ಭೀಮಾ ಹಿಂದೆ ಇದ್ದ ನೀನು, ಗೊತ್ತಾಗ್ಲಿಲ್ವ ನಾನು ಬಂದಿದ್ದು? ಏನ್ ಮಾಡ್ತಿದ್ದೆ ಹಿಂದೆ? ಗುಡ್ ಬಾಯ್. ಹಿಂದೆ ಊಟ ಮಾಡ್ತಿದ್ನೇನೋ. ಊಟ ಮಾಡ್ತಿದ್ದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.